ಬೆಂಗಳೂರಿನ ಐತಿಹಾಸಿಕ ಸ್ಯಾಂಕಿ ಕೆರೆ ಉಳಿಸೋದಕ್ಕೆ ಬಿಜೆಪಿ ಅಭಿಯಾನ ಆರಂಭಿಸಿದೆ. ನಗರದ ಸಂಚಾರ ದಟ್ಟಣೆ ತಡೆಗೆ ಟನಲ್ ರೋಡ್ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಈ ಯೋಜನೆ ಕಾಮಗಾರಿಯಿಂದ ಸ್ಯಾಂಕಿ ಕೆರೆಗೆ ಧಕ್ಕೆ ಉಂಟಾಗಲಿದೆ ಅಂತ ಬಿಜೆಪಿ ಆರೋಪಿಸಿ ಹೋರಾಟ ಕೂಡ ಮಾಡಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನಿಲ್ಲದ ಟನಲ್ ಯುದ್ಧ. ಸ್ಯಾಂಕಿ ಕೆರೆಯನ್ನ ರಕ್ಷಿಸಿ, ಬೆಂಗಳೂರು ಉಳಿಸಿ. ಕೇಸರಿ ನಾಯಕರಿಂದ ಸಹಿ ಸಂಗ್ರಹ ಅಭಿಯಾನ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಟನಲ್ ಯುದ್ಧ ಮುಂದುವರೆದಿದೆ. ಕಾಂಗ್ರೆಸ್ ಅಭಿವೃದ್ಧಿ ಮಂತ್ರ ಜಪಿಸಿದ್ರೆ ಬಿಜೆಪಿ ಕೆರೆ ನಾಶ, ಬೆಂಗಳೂರಿಗೆ ಮಾರಕ ಹಂತ ಹೋರಾಟಕ್ಕಿಳಿದಿದ್ದಾರೆ. ಸ್ಯಾಂಕಿ ಕೆರೆ ಕೆಳಗೆ ಬೆಂಗಳೂರು ಟನಲ್ ರೋಡ್ ನಿರ್ಮಾಣ ವಿರೋಧಿಸಿ ಬಿಜೆಪಿ ನಾಯಕರು ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪ್ರಕೃತಿ ನಾಶಪಡಿಸಿ ಕೆರೆಗಳನ್ನ ಹಾಳು ಮಾಡಿ ಅವೈಜ್ಞಾನಿಕ ಮೇಲು ಸೇತುವೆಗಳನ್ನ ನಿರ್ಮಿಸಲು ಮುಂದಾಗಿದೆ ಅಂತ ಆರೋಪಿಸಿ ಸ್ಯಾಂಕಿ ಕೆರೆಯನ್ನ ರಕ್ಷಿಸಿ, ಬೆಂಗಳೂರು ಉಳಿಸಿ ಅಂತ ಸಹಿ ಸಂಗ್ರಹ ಅಭಿಯಾನ ಮಾಡಿದ್ದಾರೆ. ಈ ಸಹಿ ಸಂಗ್ರಹ ಅಭಿಯಾನದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಶಾಸಕ ಗೋಪಾಲಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸುರಂಗ ರಸ್ತೆಯ ಡಿಪಿಆರ್ ಅವೈಜ್ಞಾನಿಕವಾಗಿದೆ. ಬೆಂಗಳೂರಿಗೆ ಸರಿಹೊಂದುವ ಡಿಪಿಆರ್ ಮಾಡಬೇಕು. ಇಲ್ಲಿ ಪರಿಸರವೇ ನಮಗೆ ಮುಖ್ಯ. ಬೆಂಗಳೂರನ್ನ ಉದ್ಯಾನಗಳ ನಗರ, ಕೆರೆಗಳ ನಗರ ಎಂದು ಕರೆಯಲಾಗ್ತಾ ಇತ್ತು. ಇವತ್ತು ರಾಜ್ಯ ಸರ್ಕಾರ ಕಮಿಷನ್ ಹೊಡೆಯಲು ಈ ರೀತಿ ಮಾಡ್ತಿದೆ ಅಂತ ಗುಡುಗಿದ್ರು. ಬಹಳ ಸ್ಪಷ್ಟವಾಗಿದೆ ನಮ್ದು ನಿಲುವು. ಬೆಂಗಳೂರಿಗೆ ಅಭಿವೃದ್ಧಿ ಬೇಕು, ಆದ್ರೆ ನಮ್ಮ ಪರಿಸರ ಮತ್ತು ಜನರ ಜೀವನದ ಜೊತೆ ಚೆಲ್ಲಾಟ ಬೇಡ. ಸರಿಯಾದ ಡಿಪಿಆರ್ ಅನ್ನ ಮಾಡಿ. ಅಷ್ಟು ತರಾತುರಿಯಲ್ಲಿ ಡಿಪಿಆರ್ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾವ ತಜ್ಞರು ಇದನ್ನ ಅಧ್ಯಯನ ಮಾಡಿದ್ದಾರೆ? ಯಾವ ತಂಡಗಳು ಅಧ್ಯಯನ ಮಾಡಿದ್ದಾರೆ? ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಕಲ್ಚರಲ್ ಇಂಪ್ಯಾಕ್ಟ್ ಸ್ಟಡಿ ಆಗಿದೆಯಾ? ಪೊಲ್ಯೂಷನ್ ಬಗ್ಗೆ ಸ್ಟಡಿ ಆಗಿದೆಯಾ? ಇದು ಯಾವುದನ್ನು ಮಾಡದೆ ಕೂಡ ನೀವು ತರಾತುರಿಯಲ್ಲಿ ಟೆಂಡರ್ ಕರೆಯಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಬೆಂಗಳೂರಿಗೆ ದುಡ್ಡು ಹೊಡೆಯುವ ಸುರಂಗ ರಸ್ತೆ ಬೇಡ. ಸುರಂಗ ರಸ್ತೆಯಿಂದ ಪರಿಸರವು ಹಾಳಾಗ್ತಾ ಇದೆ. ಅದರ ಬದಲು ಮೆಟ್ರೋ ಮಾರ್ಗ ವಿಸ್ತರಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ರೆ ಸರ್ಕಾರ ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಭಿವೃದ್ಧಿ ವಿರೋಧಿಗಳಲ್ಲ, ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿರೋಧಿಗಳಲ್ಲ. ಇನ್ನು 100 ಅಭಿವೃದ್ಧಿ ಮಾಡಲಿ, ನಾವು ಅಭಿವೃದ್ಧಿ ಪರವಾಗಿದ್ದೀರಿ, ಅಭಿವೃದ್ಧಿ ವಿರೋಧ ಇಲ್ಲ. ಆದರೆ ನೀವು ಲಾಲ್ಬಾಗಲ್ಲಿ ಪಾರ್ಕನ್ನು ಹುಡುಕ್ತೀರಾ, ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದು ಕೆರೆನ ಹುಡುಕ್ತಾ ಇದ್ದೀರಾ. ಈ ಥರ ಕೆರೆಗಳನ್ನು, ಪಾರ್ಕ್ಗಳನ್ನು ಹುಡ್ಕೋ ಮುಖಾಂತರ ಇವತ್ತು ಪರಿಸರವನ್ನು ಹಾಳು ಮಾಡುವಂಥ ಕೆಲಸ. ಅಥವಾ ಈ ಸರ್ಕಾರ ಇದೆ, ಅವರೇ ಇಂಜಿನಿಯರಿಂಗ್ ಆಗಿಬಿಟ್ಟವ್ರೆ. ಒಂದು ಬ್ರಿಡ್ಜ್ ಮಾಡಲಿಕ್ಕೆ ಸರಿಯಾಗಿ ಪರಿಣಿತಿಯನ್ನು ಹೊಂದ್ಕೊಳ್ಳದೆ, ಸರಿಯಾದ ಪ್ಯಾನಲ್ಗಳು, ಕನ್ಸಲ್ಟೆಂಟ್ಗಳು ಇಲ್ಲದೆ ಇವತ್ತು ಸಾರ್ವಜನಿಕ ಸ್ಥಳಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಬೇಜವಾಬ್ದಾರಿಯಾಗಿ ಇವತ್ತು ಲಾಲ್ಬಾಗ್ ಸ್ಥಳವನ್ನಾಗಲಿ, ಇವತ್ತು ಸ್ಯಾಂಕಿ ಕೆರೆಯನ್ನು, ಇಲ್ಲೇನು ಇವತ್ತು ಟನಲಿನ ಪ್ರಾಜೆಕ್ಟಿಗೆ ಇದನ್ನು ಬಳಕೆಯನ್ನು ಮಾಡ್ತಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಇದು ಸಂಪೂರ್ಣವಾಗಿ ಪರಿಸರ ಮತ್ತು ಪ್ರಕೃತಿಯ ವಿರೋಧವಾಗಿದೆ. ಸ್ಯಾಂಕಿಯನ್ನು ನಿರ್ನಾಮ ಮಾಡೋಕ್ಕೆ ಬಂದಿದ್ದಾರೆ. ಒಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಆರಂಭಿಸಲು ಉದ್ದೇಶಿಸಿರುವ ಟನಲ್ ಯೋಜನೆಗೆ ಸ್ಯಾಂಕಿ ಕೆರೆ ಹೆಸರಲ್ಲಿ ಆರಂಭಿಕ ವಿಘ್ನ ಎದುರಾಗಿದೆ. ಬಿಜೆಪಿಗರ ಹೋರಾಟಕ್ಕೆ ನಗರದ ಪ್ರಜ್ಞಾವಂತ ವರ್ಗ ಕೈ ಜೋಡಿಸಲು ಮುಂದಾಗಿದೆ. ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.